ಅವನ್ ನಾಷ್ಟ ಮಾಡೇನು ಟೈಮ್ ಆಗಿ ಸ್ಕೂಲಿಂದ ಬೇಯಿಸ್ಕೊಂಡಿನಿ. ಹಸ್ಬೆಂಡ್ ಮಾಡ್ತಾರಂತೆ. ಕರಿಬೇವು ಸ್ವಲ್ಪ ಹರ್ಕೊಂಬಂತೀನಿ ಗಿಡದಾಗ. ನೋಡಿರಿ ಇಷ್ಟು ರೆಡಿ ಮಾಡ್ಕೊಂಡು ಉಳ್ಳಾಗಡ್ಡಿ ಟಮಾಟೆ ಹಣ್ಣು ಆಯಿಲ್ ಹಾಕೀನಿ. ಕಡಾಯಿ ಬಿಸಿ ಇಡ್ತೀನಿ. ನಾವು ನೀರು ಕುಡಿಯಾಕತ್ತಾನ. ಕ್ಲೈಮೇಟ್ ಇವತ್ತು ತಂಪಿದೆಲ್ಲ ನಮ್ಮ ಚಲೋ ಐತಿ ಇವತ್ತು. ಇವತ್ತು ಹೆಸರು ಕಾಳು ಹೆಸರು ಕಾಳು ಪಲ್ಯ. ಚಪಾತಿ ಮಾಡಿದ್ರೇನು? ಚಪಾತಿ ಮಾಡ್ತೀನಿ. ರೆಡಿ ಐತಿ ಇಟ್ಟು ಇಲ್ಲಿ ಮಾಡೋದು ಒಂದೇ. ಫ್ರೆಂಡ್ಸ್, ಹೆಸರು ಕಾಳು ಪಲ್ಯ ನಮ್ಮ ಸ್ಟೈಲ್ ಮಾಡಾಕತ್ತೀನಿ. ಹೆಂಗೆ ಮಾಡ್ತೀರ ನಮ್ಗೆ ಗೊತ್ತಿಲ್ಲ. ನಮ್ಮ ಸ್ಟೈಲ್ ಮಾಡೋದನ್ನ ತೋರ್ಸಾಕತ್ತೀನಿ. ಸ್ವಲ್ಪ ಆಯಿಲ್ ಹಾಕೊಂಡಿದ್ದೆ. ಈಗ ಈರುಳ್ಳಿ ಹಾಕಿ ಹಾಕೊಂಡಿವಿ. ಮೊನ್ನೆ ಲಾಸ್ಟ್ ಟೈಮ್ ನಾ ಮಾಡಿದ್ದೆ. ನೀವೇ ಮಾಡಿ ಪಾಪ. ನಾನು ಟೇಸ್ಟ್ ಆಗಿದೆ ಮಾಡ್ಕೊಂಡು ಟಿಫಿನ್ ತಗೊಂಡು ಹೋಗ್ತೀನಿ ಅಂತ ಹೇಳಿ ನಮ್ಮ ಬಂದ. ಅದಕ್ಕೆ ನೀವೇ ಮಾಡಿಕೊಪ್ಪ ಅಂದಕ್ಕೆ ನಾ ಮಾಡತ್ತೀನಿ. ನೀವು ಮಾಡೋದು ಇಷ್ಟ ಆಗುತ್ತೆ ತಗ. ನಾನು ಮಾಡೋದು ಇಷ್ಟ ಆಗಲ್ಲ. ಅದಿಲ್ಲ ಮತ್ತು ನಾನು ಮಾಡೋದು ಏನು ಇಷ್ಟ ಆಗುತ್ತೆ ನಿಮ್ಗೆ? ಹಾಕಿರಲ್ಲ. ಕರಿಬೇವು ಹಾಕ್ತೀನಿ ಈಗ. ನಮ್ಮ ವಿಡಿಯೋ ನೋಡಿದವ್ರು ನಮ್ಮ ರಿಲೇಷನ್ ಸ್ವಲ್ಪ ಮಂದಿ ಅದಾರ. ಅಡುಗೆ ಮಾಡೋದು ನೋಡಿ ನಮ್ಗೆ ಯಾವಾಗ ಕರಿತೀಯಣ್ಣ ಹಂಗಣ್ಣ ಅಂತ ಹೇಳಿದ್ರು. ಮನೆ ಹೋಗಿದ್ದ ಸೊಲ್ಲಾಪುರಕ್ಕೆ. ಯಾವಾಗ ಬೇಕಾದ್ರೆ ನಮ್ಮ ಮನೆ ನಿಮ್ಗೆ ಗೊತ್ತಿದೆ. ಯಾವಾಗ ಬೇಕಾದ್ರೆ ಬಂದು ಮಾಡಿ ಊಟ ಮಾಡಿ ತಿನ್ನಿಸ್ತೀನಿ. ನೀವು ಯಾವಾಗ ಕರಿತೀವಿ ಅಂತ ಕೇಳಿ ಕೇಳಾಕತ್ತಿದ್ರಲ್ಲ. ಬನ್ನಿ, ಯಾವಾಗ ಬೇಕಾದಾಗ ಬರ್ರಿ. ನಿಮ್ಮ ಮನೆ ಐತಿ. ನಮ್ಮ ರಿಲೇಷನ್ಸ್ ಅಂದ್ರೆ ನಮ್ಮ ಆಂಟಿ ಮಕ್ಕಳು ಎಲ್ಲರದ್ದು ಅಡುಗೆ ಮಾಡೋದು ನೋಡೋರಲ್ಲ ಅವರು. ಇಷ್ಟ ಆಗಿತ್ತು ಅವ್ರಿಗೆ. ಅದಕ್ಕೆ ಹೇಳಾರ. ಎಲ್ಲರದ್ದು ಸ್ಟೈಲ್ ಬೇರೆ ಬೇರೆ ಇರ್ತಾ. ಮಾಡೋದು ಒಂದೇ ಇರ್ತಾ ಅಂದರೆ ಸ್ಟೈಲ್ ಬೇರೆ ಆಗಿ ಮಾಡ್ತೀವಲ್ಲ, ಹಾಗಾಗಿ ಡಿಫ್ರೆಂಟ್ ಕಾಣಿಸುತ್ತೆ ಅವ್ರಿಗೆ. ಸೈಕಾಲಜಿಸ್ಟ್ ಅಂದ್ರೆ ಯಾರೋ ಒಬ್ಬ ರಿಸರ್ಚ್ ಮಾಡಿರತ್ತ. ಒಂದೇ ಈಗ ನಾವು ಯಾರಾದ್ರೂ ಒಬ್ರು ಊಟ ಅಡುಗೆ ಮಾಡಿದ್ರೆ ಅದೇ ಇದೇ ಸೇಮ್ ರುಚಿ ಬೇರೆಯವ್ರದ್ದಾಗಲ್ಲ. ಯಾಕಂದ್ರೆ ಅವ್ರದ್ದು ಇದರಲ್ಲಿ ಭಾವನೆ ಅಂದ್ರೆ ಏನೋ ಮಿಕ್ಸ್ ಆಗಿ ಅಷ್ಟು. ಈಗ ನನ್ನ ಮಕ್ಕಳಿಗೆ ಮಾಡಿದೆ ಅಂದ್ರೆ ಅದು ಟೇಸ್ಟ್ ಬೇರೆನೇ ಇರ್ತದೆ. ಈಗ ನನ್ಗೆ ಹೆಂಡತಿಗೆ ಮಾಡಿ ತಿನ್ಸಿದ್ರೆ ಅದು ಟೇಸ್ಟ್ ಬೇರೆನೇ ಇರ್ತದೆ. ಈಗ ನಾ ಬೇರೆ ಮಾಡಿ ತಿನ್ಸಿದ್ರೆ ಅದು ಟೇಸ್ಟ್ ಬೇರೆನೇ ಇರ್ತದೆ ಅಂತ ಹೇಳಿ ನಾ ಕೇಳಿನ ಅಷ್ಟು. ಹಂಗೆ ಕೇಳಿನಂತ ನಿಮ್ಗೆ ಹೇಳತ್ತೀನಿ. ಯಾಕಂದ್ರೆ ಇದು ನನ್ನ ಸೇಮ್ ನಾ ಹೆಂಗ್ ಮಾಡಿದ್ರೆ ಅದೇ ಸೇಮ್ ನೀವು ಮಾಡ್ಲಿಕ್ಕೆ ಹೋದ್ರೆ ಆ ಟೇಸ್ಟ್ ಅದು ಆಗಂಗಿಲ್ಲ. ಹಾಕಾದ್ರೆ ಎಲ್ಲ ಹಾಕಿರ್ತೀವಿ, ಸೇಮ್ ಹಾಕಿರ್ತೀವಿ, ಅದು ಟೇಸ್ಟ್ ಆಗಲ್ಲ. ಆದ್ರೆ ಅದ್ರ ಭಾವನೆಗಳು ಮಿಕ್ಸ್ ಆಗಿರ್ತಾವ. ಯಾರಿಗೋಸ್ಕರ ಮಾಡ್ತಾ ಇದೀವಿ ಅಂತ ಹೇಳಿ ಅದು ಮೇನ್ ಇರ್ತದೆ. ಟೊಮ್ಯಾಟೊ ಹಾಕಿದ್ಮೇಲೆ ಟೊಮೆಟೊ ಎಲ್ಲ ಹಾಕ್ಯಾರ. ಈಗ ಸ್ಮ್ಯಾಶ್ ಮಾಡುತ್ತಾನ ನಾನು ಏನು ಮಾಡಲ್ಲ. ಸ್ಮ್ಯಾಶ್ ಮಾಡ್ಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕಿದ್ರೆ ಜಲ್ದಿ ಇದು ಆಗ್ತಾವ ಇವು. ಹೌದು. ನಾನು ನಮ್ಮ ಸ್ಟೈಲ್ ಒಳಗೆ ಮಾಡ್ತೀನಿ, ಅವ್ರ ಸ್ಟೈಲ್ ಒಳಗೆ ಮಾಡ್ತಾರೆ. ಅಂದರೆ ಮಕ್ಕಳಿಗೆ ಇವ್ರು ಮಾಡೋದು ಹೆಸರು ಕಾಳು ಪಲ್ಯ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಮ್ಮ ಹಸ್ಬೆಂಡ್ಗೆ ಹೇಳಿದೆ, ಅಂದರೆ ಭಾಳ ರುಚಿ ಮಾಡ್ತೀರಿ ನೀವು, ಹಾಗಾಗಿ ಮಕ್ಕಳು ಕೇಳ್ತಾರೆ. ಅಲ್ಲೇ ಡಬ್ಯಾಗ ಇಟ್ಟು ನೋಡಿರಿ, ಏನೋ ಹಾಕಬೇಕು ಎಲ್ಲ ತೊಳೆದು ಪಾಕೆಟ್ ಹಂಗೆ ಆಯ್ತದು. ಅರಿಶಿನ ಮಾಡ್ತಾ ಇದೀವಿ. ಯಾರಿಗೆ ಮಾಡಿರ್ತೀವಿ. ನೀವು ನಿಮ್ಮ ಗಂಡಂದ್ರಿಗೆ ಮಾಡಿ ತಿನ್ಸಿದ್ರೆ ಅದು ಟೇಸ್ಟ್ ಕಂಪ್ಲೀಟ್ಲಿ ಹೋಗಿರ್ತದೆ. ನಾನು ರೋಮಾನಾಗ ನನ್ನ ಹೆಂಡತಿಗೆ ಮಾಡಿ ತಿನ್ನಿಸ್ಬೇಕಂತ ಮಾಡತ್ತೀನಿ. ಅದ್ರ ಪ್ರೀತಿನೇ ಬೇರೆ, ಅದ್ರೊಳಗೆ ಮಿಕ್ಸ್ ಆಗಿರ್ತದೆ. ಟೊಮಾಟೊ ಮ್ಯಾಶ್ ಆಗಿ ಎಲ್ಲ ಚೆನ್ನಾಗಿ ಕುಕ್ ಆಗಲಿ ಅಂತ ಹೇಳಿ ಮೇಲೆ ಇದು ಲೀಡ್ ಮುಚ್ಚಿರ್ತೀನಿ ನಾನು. ಸಾಫ್ಟಾಗಿ ಕುಕ್ ಮಾಡಬೇಕು. ಟೊಮ್ಯಾಟೊ ಹಣ್ಣು ಈ ಥರ ಮಾಡ್ಕೊಬೇಕು, ಮ್ಯಾಶ್ ಮಾಡಬೇಕು. ಅದು ಟೊಮ್ಯಾಟೊ ಸ್ಟ್ರಕ್ಚರ್ ಅದರಲ್ಲಿ ಹೋದ್ರೆ ಟೇಸ್ಟಿ ಆಗುತ್ತೆ. ದಪ್ಪ ಇದ್ರೆ ಅದು ತೆಗೆದು ತಿಂದ್ಬಿಡ್ತಾರೆ ಮಕ್ಕಳು. ಈ ಥರ ಚೆನ್ನಾಗಿ ಮ್ಯಾಶ್ ಮಾಡಿದರೆ ಸೂಪರಾಗಿ ಆಗುತ್ತೆ, ಟೇಸ್ಟ್ ಆಗುತ್ತೆ. ಯಾವುದೇ ಪಲ್ಯ ಮಾಡಿ ನಾನು ಟೊಮಾಟೊ ಚೆನ್ನಾಗಿ ಮ್ಯಾಶ್ ಮಾಡಿ ಮಾಡೋದು. ಹೌದು, ಟೈಮ್ ಕೊಡಬೇಕು. ಯಾವುದು ಅಡುಗೆ ಮಾಡ್ತಿರ್ತೀವಲ್ಲ ನಾವು, ಯಾವ್ದಾರ ಪಲ್ಯ ಮಾಡಲಿ, ಸಾರು ಮಾಡಲಿ ಮಾಡಿ ನೋಡಿ. ಟೊಮಾಟೊ ಹಾಕಿದ್ಮೇಲೆ ಇದು ಎಲ್ಲ ನಾವು ಮಾಡೋದು ಬದನೆಕಾಯಿ ಆಗಲಿ ಹೀರೆಕಾಯಿ ಆಗಲಿ ಹಾಕ್ಬಿಟ್ರೆ ಟೇಸ್ಟ್ ಆಗಲ್ಲ ಸರಿಯಾಗಿ. ಟೊಮಾಟೊ ಮ್ಯಾಶ್ ಹಾಕ್ಬೇಕು ಫಸ್ಟ್. ನಾವು ಎಷ್ಟು ಟೈಮ್ ಕೊಡ್ತೀವಿ ಅಷ್ಟು ಚಲೋ.
ಖಾರ ಪುಡಿ ಹಾಕತ್ತ ನೋಡಿ. ಧನಿಯಾ ಪೌಡ್ರ್ ಹಾಕಿದ್ರೆ ಸ್ವಲ್ಪ ಹಾಕ್ಯಾರ, ಒಂದು ಅರ್ಧ ಟೀ ಸ್ಪೂನ್ ಹಾಕ್ಯಾರ, ಜಾಸ್ತಿ ಹಾಕಿಲ್ಲ. ಹೆಸರು ಕಾಳು ನಾನು ಬೇಯಿಸ್ಕೊಂಡಿದ್ದೆ, ಹೆಸರು ಕಾಳು ಹಾಕ್ತಾರೆ. ಚೆನ್ನಾಗಿ ಮಿಕ್ಸ್ ಮಾಡಕತ್ತಾರೆ ನೋಡ್ರಿ. ಹಾಕ್ಯಾರ ಈಗ ಆಯಿತು, ಒಂದೆರಡು ನಿಮಿಷ ಕುಕ್ ಮಾಡ್ತಿರೋದಿಲ್ಲ. ಈಗ ನೋಡ್ರಿ ನಮ್ಮ ಹಸ್ಬೆಂಡ್ ಇದು ಪಲ್ಯ ಮಾಡಿ ಹೋದ್ರು. ಹೆಸರು ಕಾಳಿನ ಪಲ್ಯ ರೆಡಿಯಾಗಿದೆ. ಈಗ ನಾನು ತವಾ ಇಟ್ಟೀನಿ. ಈಗ ಎಲ್ಲ ರೆಡಿ ಮಾಡ್ಕೊಂಡೀನಿ, ಹಿಟ್ಟಿನ ರೆಡಿ ಇದೆ. ಈಗ ಚಪಾತಿ ಮಾಡ್ತೀನಿ, ಮಕ್ಕಳು ಟಿಫಿನ್ ಕಟ್ಟಬೇಕು ನೋಮನ್ಗೆ. ಈಗ ಈ ಥರ ರೆಡಿ ಮಾಡ್ಕೊಂಡೀನಿ. ಈಗ ಚಪಾತಿ ಮಾಡ್ತೀನಿ. ಯಾವ ಥರ ಸ್ಕ್ವೇರ್ ಚಪಾತಿ ಅಂತ ಹೇಳಕತ್ತಾನಂತ, ಅದಕ್ಕೆ ಫ್ಲವರ್ ಚಪಾತಿ ಬೇಡ ಮಮ್ಮಿ ಇವತ್ತು ಸ್ಕ್ವೇರ್ ಚಪಾತಿ ಮಾಡಿರಿ ಅಂತಂದ. ಹಾಗಾಗಿ ಅದು ಮಾಡಾಕತ್ತೀನಿ ನೋಡ್ರಿ. ಸ್ಕೂಲ್ ಬಿಡೋಕೆ ಹೋದ್ರು. ಮಾಮ ನೀನು ಅದು ಗಾಡಿ ಬಿದ್ದು ಬಂದ ಅಂತ ಕೇಳಾಕ ನೋಡು ಬರ್ರಿ ಮಗಲೇ ಕಾಜ. ಹೋಗಿ ಬರ್ರಿ ದುವಾ ಪಳ್ಳೆ. ಬಾಯ್, ಹೋಗಿ ಬರ್ರಿ. ಹ್ಞೂ ಮೆಣಸಿಗೆ ನೀರು ಹಾಕಬೇಕು. ನೀರು ಹಾಕಿಲ್ಲ. ಅದು ನೋಡ್ರಿ ಹೆಂಗೆ ಒಣಗಿತ್ತಲ್ಲ ಮನಿ ಪ್ಲ್ಯಾಂಟ್. ಮುಂದಲಿಂದ ತೋರಿಸ್ತೀನಿ, ಎಷ್ಟು ಸೂಪರಾಗಿ ಆಗಿತ್ತು ನೋಡ್ರಿ. ಒಟ್ಟು ನೀರು ಹಾಕಿದ್ದಿಲ್ಲಲ್ಲ ಆ ಥರ ಆಗಿತ್ತು. ಈಗೆಲ್ಲ ಪಾಟ್ಸ್ಗೆ ನೀರು ಹಾಕ್ತೀನಿ. ಕ್ಲೈಮೇಟ್ ಸೂಪರ್ ಇದೆ ಅಂದರೆ ಸ್ವಲ್ಪ ಇವತ್ತು ಜಾಸ್ತಿ ಬಿಸಿಲಿದೆ. ನೀರು ಹಾಕ್ತೀನಿ ಪ್ಲ್ಯಾಂಟ್ಸ್ಗೆ. ಇದೆಲ್ಲ ಮ್ಯಾಟ್ ಕ್ಲೀನ್ ಮಾಡಬೇಕು. ನೀರು ಹಾಕತ್ತೀನಿ. ಎಲ್ವೆರ ಜಾಸ್ತಿ ಇದಾವೆ ಪಾಟ್ಸು.